ಇದು ನಮ್ಮವ್ವ, ಅದು ನಮ್ಮ ತಾತ. ನಮ್ಮ ತಾತನ ಚಿಕ್ಕಮ್ಮನ ಬಳೆ. ನಮ್ಮ ಕಾಲೇಜಲ್ಲೆಲ್ಲ ನಾನು ಒಬ್ಬಳೆ ಮಗಳು ಅಂದ್ಕೊಂಡವ್ರೆ. ನೋಡ್ರಿ ಇವ್ ನನ್ನ ತಮ್ಮ. ಪೀಸ್. ನಾವಿವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಹ್ಯಾಪಿ ಯುಗಾದಿ ಟು ಎವ್ರಿವನ್. ಈ ಒಂದು ವರ್ಷ ಎಲ್ಲರಿಗೂ ಹೊಸದನ್ನು ತಂದುಕೊಡ್ಲಿ. ನೀವೇನೇನು ಅಂದ್ಕೊಂಡಿರ್ತೀರ ಅದೆಲ್ಲ ಈ ವರ್ಷ ಆಗಲಿ ಅಂತ. ನಾವು ಹೇಗೆ ನಮ್ಮ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ದು ಅನ್ನೋದು ಒಂದು ಚಿಕ್ಕ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. And let's get started with the video. ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿ, ಮಮ್ಮಿ ರಂಗೋಲಿ ಎಲ್ಲ ಬಿಟ್ಟಿದ್ರು. ನಾನು ಬಿಟ್ಟಿರೋದಲ್ಲ, ಪಪ್ಪ ತೋರಣ ಕಟ್ಟಿದ್ರು ಮಾವಿನ ಸೊಪ್ಪಂದು. ನಂದು ದೇವ್ರ ಮನೆ ಕೆಲಸ. ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡಿ ಅದಾದಮೇಲೆ ಅಜ್ಜಿ ತಾತ ದಿವೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಿತ್ತು. ಸೊ ಈ ರೀತಿ ದೇವ್ರ ಮನೆಯನ್ನು ರೆಡಿ ಮಾಡಿದ್ದೀನಿ. ಐ ಹೋಪ್ ಚೆನ್ನಾಗಿದೆ ಅಂತ. ಅದಾದಮೇಲೆ ಬೇವು ಬೆಲ್ಲ ಎಲ್ಲರೂ ಮನೇಲಿ ತಿಂದು, ನೀವು ಬೇವು ಬೆಲ್ಲ ತಿನ್ನಿ, ಸಮನಾಗಿ ಕಷ್ಟ ಸುಖನ ಹಂಚ್ಕೊಂಡು ಜೀವನದಲ್ಲಿ ಮುಂದೆ ನಡೀರಿ. ನೀವು ಅಂದ್ಕೊಂಡಿರೋದೆಲ್ಲ ಈ ವರ್ಷ ಆಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ತಾತ ದಿವೆ ಹತ್ರ ಬಂದ್ವಿ, ಪೂಜೆ ಮಾಡ್ತಾಯಿದ್ದೀವಿ. ನಾವಪ್ಪ ಪಂಚೆ ಬಿಡಪ್ಪ. ಇದು ನಮ್ಮವ್ವ, ಅದು ನಮ್ಮ ತಾತ. ನಮ್ಮ ತಾತನ ಅಲ್ಲಾಕಿದ್ರು. ನಮ್ಮವ್ವ ಸತ್ತು ಹೋಗ್ಬೇಕಾದ್ರೆ ನನ್ನ ಗಂಡನ ಪಕ್ಕ ಹಾಕಬೇಡ್ರಿ ಅಂತ ಹೇಳಿದ ಕಾರಣ ಇಲ್ಲಿ ತಂದು ಹಾಕಿದ್ರು. ಅಲ್ಲಿಂದ ಸ್ವಲ್ಪ ಮಣ್ಣು ತೊಗೊಬಂದು ಅಲ್ಲಾಕಿ ಅಲ್ಲಿ ನಮ್ಮ ತಾತಂದು ಇದನ್ನಿಟ್ಟವ್ರೆ. ಇವಾಗೂ ಹೆಂಗೆ ಕಾಣಿಸ್ತದೆ ನೋಡಪ್ಪ, 1 ವರ್ಷ ಆದ್ರೂ. ಹಾಂ, ನಂಗೆ ನಮ್ಮ ಅಜ್ಜಿಗಿಂತ ನಮ್ಮ ತಾತನೇ ಇಷ್ಟ. ಓ ನಮ್ಮೀರೋ ಬಂದ. ಓಹೋ ಹೋ ಹೋ, ಅಲ್ಲೇ ನಿಲ್ಸಿಂದಕ್ಕೆ ಏನಿದು? ಹೆಸರು ಬೇಳೆ ಗೊಜ್ಜು ಹೆಸರು ಬೇಳೆ. ಅಪ್ಪ ತಗೊಳಕ್ಕೆ. ನಮ್ಮ ಅವ್ವಂಗೆ ನಮ್ಮ ಮಮ್ಮಿ ಮಾಡೋ ಹೆಸರು ಬೇಳೆ ಹೆವಿ ಇಷ್ಟ. ಹಬ್ಬದಲ್ಲೆಲ್ಲ ಮಾಡ್ಕೊಡೋದು ನಮ್ಮ ಮಮ್ಮಿ. ಎಲ್ಲ ಹಾಕ್ಬಿಡು. ಗಂಡ ಹೆಂಡ್ರು ರಾತ್ರಿಗೆ ಬಂದು ನೀಟಾಗಿ ಕುತ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಡು ಹೋಗ್ಲಿ. ಮಂಜಣ್ಣನು ಅಲ್ಲೇ ಹಾಕಿರ್ಬೇಕಲ್ಲ. ಅಯ್ಯೋ, ನಾವು ಹಂಗೆ ಬರ್ತೀವಿ, ಮನೆ ಗಂಟನೂ ಬರ್ತೀವಿ. ಇಲ್ಲೇ ಕೊಟ್ಬಿಡು, ಪೂಜೆ ಮಾಡಿದ್ನಿಲ್ಲ. ಕೊಡು ಮೊಮ್ಮಗನ್ಗೆ ಫಸ್ಟ್. ಅತ್ತೆ ಅರ್ಧ ಹಚ್ಚಿದ್ಯಾ? ಅರ್ಧ ಹಚ್ಚಿಲ್ಲ ಕಣತ್ತೆ. ಅತ್ತೆ ಇದ್ರಲ್ಲಿ ಅರ್ಧ ಹಚ್ಚಿದ್ಯಾ? ಅರ್ಧ ಹಚ್ಚಿಲ್ಲ. ನೀಟಾಗಿ ಹಚ್ಚು. ಕಾಸು ಕೊಡ್ತಾನೆ ಅಂತ ಬಂದಿರೋದು, ಇಲ್ದೇ ಎಲ್ಲಿ ಬರೋನು. ನಮ್ಮ ಅಪ್ಪನ ಹಾಕಿರೋದು ಅಲ್ಲಿ. ಅಲ್ಲಿ ಹಾಕಿರೋದು. ಮಾಡು. ನಮ್ಮ ತಾತ ಬೇಜಾರು ಮಾಡ್ಕೊಳಲ್ವಾ? ಏನಿಲ್ಲ, ಅಲ್ಲಿಂದ ಇಲ್ಲಿ ಬಂದು ಮನ್ಕೊಂಡವ್ರೆ. ಈ ಕಷ್ಟ ಎಲ್ಲ ಪರಿಹಾರ ಮಾಡವ, ಯಾಕವ ನಮ್ಗೆ ನೋವು ಕೊಟ್ಟಿದ್ವಿ. ನಮ್ಮವ್ವ ಸತ್ ಮೇಲಂತೂ ಒಂದು ವರ್ಷ ಅಲ್ಲ, ಇವಾಗೂ ಅನ್ಭವಿಸ್ತಾ ಇದೀವಿ ನಾವು. ರತ್ನವರ ಎದ್ರಕೊಂಡ್ಬಿಟ್ಬಿಟ್ಟವ್ರೆ. ನಮ್ಮ ಮಮ್ಮಿ ಯಾವ ವರ್ಷನೂ ಬರಲಿಲ್ಲ ಬಿಡು. ಯಾಕೆ? ಯಾವ ವರ್ಷನೂ ಬರಲಿಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಣಪ್ಪ. ಬರೋರು ಮಮ್ಮಿ ಈ ವರ್ಷ ಬರಲಿಲ್ಲ.
ಆ್ಯಂಡ್ ನಾನು ಈ ರೀತಿ ರೆಡಿಯಾಗಿದ್ದೆ ಹಬ್ಬಕ್ಕೆ. ಸುಮ್ಮನೆ ಸಿಂಪಲಾಗಿ ರೆಡಿಯಾಗಿದ್ವಿ. ಸುಮ್ಮನೆ ದಿವ್ಯ ಹತ್ರ ಹೋಗ್ಬಿಟ್ಟು ಬರೋದಲ್ವಾ, ಸೊ ಅದಕ್ಕೆ ನನ್ನ ತಮ್ಮನ ವೀಡಿಯೋ ಮಾಡೋದ್ರೆ ಏನೇನೋ ಮಾಡಿಟ್ಟವನೆ. ಕೇಳ್ಕೊ ಸಾಕಣವಾ, ಕಷ್ಟ ಎಲ್ಲ ಪರಿಹಾರ ಮಾಡಿಬಿಟ್ಟು ನೆಮ್ಮದಿ 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 ಮೇಯ್ನಾಗಿ ಅದು ಬೇಕು. ನಿಮ್ಮ ಅವ್ವನಿಗೊಂಚೂರು ಹೇಳು. ಚಿಕ್ಕತೆಮ್ಮನ ಬಳೆ ಹಾಕೊಂಡಿದ್ದೀನಿ ನಾನು ಇವತ್ತು. ಇಲ್ಲಿ ಇಲ್ಲಿ ಚಿಕ್ಕತೆಮ್ಮನ ಬಳೆ. ಮುದ್ದಿನ ಮಗಳು. ಯವ್ವ ಯವ್ವ. ಮಾಡಿದೆ ಕರ್ಪೂರದ ಪೂಜೆ ಮಾಡೋದಲ್ಲ ಇಲ್ಲಿ ಓಡಾಡ್ಬಿಟ್ರೆ ಬಟ್ಟೆನೆ ಕೊಡಬೇಕು. ಸಾಕು ಸಾಕು ಆರೋಯ್ತು. ಏ ನಿಮ್ಮ ಪ್ಯಾಂಟ್ ಕರೆಕ್ಟ್ ಆಗದೆ ಬೆಲ್ಟ್ ಹಾಕ್ಬೇಕಷ್ಟೇ. ನಮ್ಮ ಕಾಲೇಜಲ್ಲೆಲ್ಲ ನಾನು ಒಬ್ಬಳೆ ಮಗಳು ಅಂದ್ಕೊಂಡವ್ರೆ. ನೋಡ್ರಿ ಇವ್ನು ನನ್ನ ತಮ್ಮ. ಪೀಸ್ ಇವನೇ ಇವನೇ. ವಾರಕ್ಕೆ 4 ಸಲ ಫೋಟೋ ಶೂಟ್ ಮಾಡಿಸ್ತಾನೆ. ಪೂಜೆ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ಅಮ್ಮ ಯಾವಾಗೂ ಬರಲ್ಲ, ಸೊ ಟಿಫನ್ಗೆ ರೆಡಿ ಮಾಡಿಟ್ಟಿದ್ರು. ಹಬ್ಬದ ಊಟ ಗೈಸ್, ನಮ್ಮ ಮಮ್ಮಿ ಪಾಪ ಕಷ್ಟಪಟ್ಟು ಬೆಳಗ್ಗೆಯಿಂದ ಮಾಡಿದ್ದಾರೆ. ಪಲಾವ್, ಆಲೂಗೆಡ್ಡೆ ಪಲ್ಯ, ಹೆಸರುಬೇಳೆ, ಕಡಲೆಕಾಳು ಗೊಜ್ಜು. ನಮ್ಮಪ್ಪು ಬಟ್ಟೆ ನೋಡ್ರಿ, ಇಲ್ಲಿ ಬೈಲ್ಗೆ ಅಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಬಾರೋ, ಈ ಕಡೆ ತಿರಿಕೋ. ಓ ನಾವಿವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಒಬ್ಬಿಟ್ಟು ಮಾಡಿದಾರಂತೆ ಇಸ್ಕೊಬರಕ್ಕೆ. ಒಂದು ವಾರದಿಂದ ಸೇವೆ ಮಾಡ್ಸೋಕೆ ಪುರ್ಸತ್ತಿಲ್ಲ. ಮಾಡ್ಸೋಣ ಅನ್ಕೊಂಡೆ, ಜನ ಜಾಸ್ತಿ. ಹಬ್ಬ ಬೇರೆ. ಒಂದಿನ ಶುಕ್ರವಾರ ಬಿದ್ದಾಯ್ತು, ಒಂದಿನ ಅಮಾವಾಸ್ಯೆ ಬಿದ್ದಾಯ್ತು. ಈಗ ಸೇವೆ ಮಾಡ್ಸೋಕ್ಕಾಗಿಲ್ಲ. ಸಾರಿ ಫ್ರೆಂಡ್ಸ್, ನಾಳೆ ಮಾಡಿಸ್ತೀನಿ, ಆಮೇಲೆ ವಿಡಿಯೋ ಮಾಡೋಣ. ಇವಾಗ ಮಾಡಿಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಮಾಡಿಸ್ಬಿಟ್ಟು ಮಾಡ್ತೀನಿ. ಖರಾಬಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಮಾಡಿಸ್ಬೇಕು ಅಂದ್ಕೊಂಡು ಆಗಲಿಲ್ಲ. ಬೆಟ್ಟಕ್ಕೆ ಹೋಗಿದ್ದಾಗ ಪುಡಿ ಕೊಟ್ಟಿದ್ದೆ. ಆದಷ್ಟು ಬೆಟ್ಟಕ್ಕೆ ಕಾಳು ಬೆಟ್ಟದಿಂದ ಪಾದ ಇದ್ರೆ ಹೋಗಿದ್ದು, ಅವಾಗ ಪುಡಿ ಕೊಟ್ಟಿದ್ದು ಆಗಲ್ಲ. ಸೇವ್ ಮಾಡಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಬಾಯ್. ನಮ್ಮ ಅಜ್ಜಿ ಒಬ್ಬಿಟ್ಟು ಮಾಡಿದಾರಂತೆ, ಹೋಗಿ ಇಸ್ಕೊಂಡು ಬರ್ತೀವಿ. ಇವಾಗ ಅಲ್ಲಿ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನಾವು ಒಬ್ಬಿಟ್ಟು ಮಾಡಬೇಕಾಗಿತ್ತು, ನಾಳೆ ಮಾಡ್ಕೊಳ್ಳೋಣ. ಸಂಡೇ ಮಂಡೇ ಇವಾಗ ನಾರ್ಮಲಾಗಿ ಮಾಡಿದ್ರು ಕಾಳ್ಗೊಜ್ಜು ಅಂತಿದ್ದು. ನಾಳೆ ರೊಟ್ಟಿ ಸುಟ್ಕೊಂಡು ಏನದು ಒಬ್ಬಟ್ಟು ಇವೆಲ್ಲ ಮಾಡಿಕೊಂಡು ವೆರೈಟಿ ಇರ್ತದೆ. 3 ಡೇಸ್ ಬಿದ್ದಿದೆ ಈಗ ಯುಗಾದಿ ಇರೋದು 3 ಡೇಸ್ ಬಿಡ್ತಾರೆ. ಅದಕ್ಕೆ ರಂಜಾನ್ ನಮ್ಗೆ ಲೆಕ್ಕಕ್ಕಿಲ್ಲ, ನಾವು ಉಪವಾಸ ಇಲ್ಲ. ಎಷ್ಟು ಚೆನ್ನಾಗದೆ ಅಲ್ವಾ? ನನಗೆ ಬರೋಕ್ಕೆ ಇಷ್ಟ. ಇದಕ್ಕೇನೆ ಫುಲ್ಲು ಗ್ರೀನರಿ, ಜಾಸ್ತಿ ಮನೆಗಳಿರಲ್ಲ. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಪ್ಪ ನಾನು ಗಾಡಿ ಓಡಿಸ್ತೀನಿ, ಕೊಡ್ತೀಯಾ? ಹಾಂ, ಎಷ್ಟಿಂದ ಎಷ್ಟು ಉದ್ದ ನೋಡಿದ್ರು ಬರೀ ಹೆಸರೇ ಕಾಣಪ್ಪ. ಇದು ಏನೋ ಹೊಸ ವರ್ಷ ಟೈಮಲ್ಲಿ ಇದೆಲ್ಲ ಕಬ್ಬು, ಭತ್ತ, ರಾಗಿ, ಆಲೆ ಮನೆಗಳು ಈ ಥರ ಇದ್ದು ಜಾಗ. ಇವಾಗ ನಮ್ಮ ಬೈಲ್ಮನೆ ವೃಷಭಾವತಿ ಕೆರೆ ಕಲುಷಿತ ಆಗ್ಬಿಟ್ಟು ಇವಾಗ ಏನು ಬೆಳೆಯೋಕ್ಕಾಗಲ್ಲ. ಬೇರೆ ಸೀಮೆ ಹುಲ್ ಮಾತ್ರ. ಒಂದು ಟೈಮಲ್ಲಿ ಇದೇ ಸೀಮೆ ಹುಲ್ಲಲ್ಲಿ ಇದೇ ಲೆಕ್ಕಾಚಾರ
ಎಕರೆಗಟ್ಟಲೆ ಕಬ್ಬು ಎಕರೆಗಟ್ಟಲೆ ಭತ್ತ ಬೆಳೀತಾ ಇದ್ದ ಜಾಗ ಇದು. ಆದರೆ ಇವತ್ತು ಭತ್ತ ಕಬ್ಬು ಏನು ಆಗಲ್ಲ. ಸೀಮೆ ಉರ್ಬಿಟ್ರೆ ಏನೋ ಈಗ ಕ್ಲೀನ್ ಮಾಡಿಸ್ತಾವ್ರೆ, ನೋಡೋಣ. ನೋಡಬೇಕು, ಮಾಡಿದ್ರೆ ಆಗ್ಬೋದೇನೋ. ಇವಾಗಂತೂ ಬೇರೆ ಬೆಳೆ ಹಾಕಿದ್ರೆ ಆಗಲ್ಲ. ಸುಟ್ಟೋಗುತ್ತೆ. ಈಗ ಮಾಮೂಲಿ ಈ ಮಾಮೂಲಿ ಭತ್ತ ಹಾಕಿದ್ರೆ ಸುಟ್ಟೋಗುತ್ತೆ. ಕಬ್ಬು ಹಾಕಿದ್ರೆ ಬೆಲ್ಲ ಬರಲ್ಲ, ಸಕ್ಕರೆ ಬರಲ್ಲ. ಆ ಥರ ಕೆಮಿಕಲ್ ನೀರಾಗ್ತದೆ. ಭತ್ತ ಬೆಲೆ ಸುಮಾರು ನಮ್ಮ ಸರೌಂಡಿಂಗ್ ಮೊಬೈಲ್ ಮಾಡಿದ್ರೆ 150 ತಾಳೆ ಮನೆ ಬೆಲೆ ಇತ್ತು. 150 ತಾಳೆ ಮನೆ ಬೆಲೆ ಇತ್ತು. ಅಲ್ಲಿ ಆಲೆ ಮನೆ ಕಬ್ಬು ಬರಲ್ಲ. ಅವಾಗ ಆಲೆ ಮನೆ ಶೂಟಿಂಗು, ಆಮೇಲೆ ಒಡ ಹುಟ್ಟಿದವ್ರ ಶೂಟಿಂಗು, ಸುಮಾರು ಫಿಲಿಮ್ ಶೂಟಿಂಗ್ಗಳು, ಪ್ರತಿಯೊಂದು ಶೂಟಿಂಗ್ ಶುರುವಾಗ್ತಾರೆ. ಆಮೇಲೆ ಸಪ್ತಪದಿ, ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ, ಮತ್ತು ಇದು ಸುಮಾರು ಚಲನಚಿತ್ರಗಳು, ನಿಕ್ಕೆ ಮಲೆ, ಜೋಗಿ, ಈ ಥರ ಸುಮಾರು ಚಲನಚಿತ್ರಗಳು ನಾವು. ಆಮೇಲೆ ಸ್ವಸೇತನ ಸೌಭಾಗ್ಯ, ವಿಷ್ಣುವರ್ಧನ್ದು, ಆಮೇಲೆ ಈ ಥರ ಸುಮಾರು ಚಲನಚಿತ್ರಗಳು ನಮ್ಮ ಸುತ್ತ ತೆಗೆದಿದ್ದಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಾದ ನಮಸ್ಕಾರ ಮಾಡಿದ್ದೀವಿ. ಅವ್ರ ಜೊತೆ ಫೋಟೋಗಳು ತೆಗೆಸ್ಕೊಂಡಿದ್ವಿ. ನಮ್ಮ ಮೇಡಮ್ ಅವ್ರು ಬಂದರೆ ಒಬ್ಬಿಟ್ಟು ಮಾಡಿಕೊಡ್ತಾರೆ ಅಂದರೆ ನಮ್ಮ ಮೇಡಮ್ ಅವ್ರು ಬಟ್ಟೆ ಒಗಿತಾವ್ರೆ. ನಾವು ನಾಳೆ ಮಾಡ್ತೀವಿ. ಮತ್ತೆಂತ ಫೋನ್ ಮಾಡಿದ್ದೆ ಬಾ ಅಂತ ಎಲ್ಲ ಮಗ. ಹಾಂ, ನಮ್ಮ ಅಜ್ಜಿ ಮನೆ ನೋಡಿ ಗೈಸ್. ನಮ್ಮ ಅಜ್ಜಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಂಗೆ ನಮ್ಮ ಮನೆಗಿಂತ ನಮ್ಮ ಅಜ್ಜಿ ಮನೆಯೇ ಇಷ್ಟ ಜಾಸ್ತಿ. ಹಾಕೊಡ್ಲಿರು ಒಬ್ಬಟ್ಟು ಎಲ್ಲ ಮಾಡಿದ್ದಾರೆ. ವಾವ್, ನನಗೆ ಒಬ್ಬಿಟ್ಟು ತಿನ್ನೋಕ್ಕೆ ಹೆಂಗೆ ಇಷ್ಟ ಗೊತ್ತಾ? ಹಂಗೆ ತಿನ್ಬಿಡೋದು. ನಮ್ಮ ಮಾಮ ಇಲ್ಲ, ಯಾರೋ ಕಳ್ಳರು ಒಬ್ಬಟ್ಟಿನ ಬಜ್ಜಿ ಅಂದ್ಬಿಟ್ಟು ಮನ್ಗವ್ರೆ. ಹೇಳು ಬಾ, ಅಪ್ಪ ಬಂದದೆ. ಹಾಕೊಡು, ಎತ್ಕೊಳ್ತೀನಿ. ಫ್ರೆಂಡ್ಸ್, ನಂಗೆ ನಮ್ಮ ಅಜ್ಜಿ ಮಾಡಿರೋ ಉಪ್ಪಿಟ್ಟಿನ ಸಾರು ಆ್ಯಂಡ್ ದಿಸ್ ಏನಂತಾರವ ಇದಕ್ಕೆ? ಸಣ್ಣಗೆ ತುಂಬ ಇಷ್ಟ, ಅದಕ್ಕೆ ತಿಂತಾರೆ. ಎಲ್ಲೂ ಒಂದು ಬ್ಯಾಟಿಂಗ್. ಯಾರಿದು? ತಾತ ಹೋಯ್ತಾಯ್ತು, ನೋಡಿದೆ. ತಿನ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ಇಂದ ನಮ್ಮ ಅಜ್ಜಿಗೊಂದು ಪಪ್ಪಿ ಕೊಟ್ಬಿಟ್ಟು ಮನೆಗೆ ಬಂದ್ವಿ ಗೈಸ್. ಇಲ್ಲಿ ನಮ್ಮ ಅಪ್ಪು ಅವ್ರ ದೊಡ್ಡಪ್ಪನಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಅವ್ರ ಹತ್ರ ಎಲ್ಲರೂ ಆಕ್ಸಿಡೆಂಟ್ ಆಗಿತ್ತಂತೆ, ಯಾವ ಥರ ಆಯಿತು ಏನು ಅಂತ. ಹೈಸ್ಕೂಲ್ ಅವ್ರೂರೇ ಹಳಸಂದ್ರ. ಅವ್ರ ದೊಡ್ಡಪ್ಪನಿಗೆ ಎಕ್ಸ್ಪ್ಲೈನ್ ಮಾಡ್ತಾವನೆ ಆಕ್ಸಿಡೆಂಟ್ ಆಗಿದ್ನ. ಅಯ್ಯೋ, ತಾರ್ 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 ತಾರ್. ನಾವು ನಮ್ಮ ತಾತನ್ಗೆ ಹೆಸರು ಬೇಳೆ ದನು ತಗೊಂಡೋಗಿ ಕೊಟ್ಟಿರ್ಲಿಲ್ಲ, ಅದಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಇವನ್ ಕೂಸಿ ನೋಡ್ರಪ್ಪ, ಬಂದ ತಕ್ಷಣ ಆರ್ಬಿಟ್ಟ. ಬಾ, ತಾತನ ಹತ್ರ ಹಾಲು ಬಿಡ್ಸ್ಕೊಳ್ಳಿವೆ. ಬಾಟ್ಲ್ ಎತ್ಕ ಬಾರೋ, ಎತ್ಕ ಬಾ. ಬಾ, ಏನು ಮಾಡಲ್ಲ ಬಾ. ನಮ್ಮ ಅಪ್ಪ ಓಡಿಸ್ತಾವನೆ. ಹಿಡ್ಕೊಂಬಾಗ್ನೆ ನುಗ್ಗಿಸ್ಬಿಟ್ಟನ ಕಡೆಗೆ. ಆರು ನಡಿಬಾರ್ದು ಜಾಸ್ತಿ. ಅಪ್ಪ ನೀಟಾಗಿ ಓಡಿಸು.
ಅಪ್ಪ ಆಟ ಹಬ್ಬ ಅಲ್ವಾ, ಅದಕ್ಕೆ ನಮ್ಮ ಅಕ್ಕ ಮೆಹಂದಿ ಬಿಡಿಸ್ಕೊತಾ ಇತ್ತು. ಮೆಹಂದಿ ಬಿಟ್ಕೊಟ್ಟೆ, ಅದು ಡ್ರೈ ಆಗಿಬಿಟ್ಟಿದೆಯಲ್ಲ, ಸೊ ಅದಕ್ಕೆ ಅದಕ್ಕೆ ಹಂಗೆ ಕಾಣಿಸ್ತಿದೆ. ಎಲ್ಲ ಒಣಗಿ ತೊಳೆದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಬರೋದೇನು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ ಅವಾಗವಾಗ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಅದು